ಹೇಳಿ ಗೆಳತಿ. ಅದು ಇವಾಗ ಆದಿ ಈ ಬೆರಳು ಮುಟ್ಟಿದ್ರೆ ವಿಷಯ ಹೇಳೋದು ಅಂತ, ಈ ಬೆರಳು ಮುಟ್ಟಿದ್ರೆ ವಿಷಯ ಈಗ್ಲೇ ಹೇಳೋದು ಬೇಡ ಅಂತ. ನೋಡೋಣ. ಏನ್ ಗೆಳತಿ, ಮಾತಾಡ್ಬೇಕು ಅಂತ ಹತ್ರ ಕರೆದು ಏನು ಮಂತ್ರ ಹಾಕ್ತಿರೋ ಹಾಗಿದೆ. ಮಂತ್ರನೋ ತಂತ್ರನೋ, ಇಲ್ಲಿ ನೋಡು ಫ್ರೆಂಡು, ಇದು ಎರಡರಲ್ಲಿ ಯಾವ್ದಾದ್ರು ಒಂದ್ ಮುಟ್ಟು. ಯಾಕೆ ಗೆಳತಿ? ಮುಟ್ಟು ನಾ ಹೇಳ್ತೀನಿ ಎಲ್ಲ. ದೇವ್ರೇ ದೇವ್ರೇ, ಹೇಳಿ ಅನ್ನೋ ಬೆರಳು ಮುಟ್ಲಪ್ಪ. ಮುಟ್ಟೆ ಬಿಟ್ಟಿಯಾ ಈ ಬೆರಳನ್ನ? ನಾನು ಏನೋ ಪ್ಲಾನ್ ಮಾಡ್ಕೊಂಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಏನಾಯ್ತು ಗೆಳತಿ? ಏನಾಯ್ತು ಗೆಳತಿ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನಾಯ್ತು ಗೆಳತಿ ಅಂತ ಕೇಳ್ತಿಯಲ್ಲ. ಸರಿ ಹೋಗ್ಲಿ ಬಿಡು, ಈಗ ಅದು ಊಪಿ. ಈಗ ಮತ್ತೆ ಶುರು ಮಾಡೋಣ. ಮತ್ತೆ ಶುರು, ಹೊಸದಿದು ಮೊದ್ಲಿಂದ. ಹಾ ಸರಿ. ಎಡಗಡೆ ಬೆರಳು ಮುಟ್ಟಿದ್ರೆ ಹೇಳು ಅಂತ, ಬಲಗಡೆ ಬೆರಳು ಮುಟ್ಟಿದ್ರೆ ಹೇಳ್ಬೇಡ ಅಂತ. ಈಗ ಹೊಸದಾಗಿ ಮುಟ್ಟು. ಗೆಳತಿ ಏನಿದು, ನನ್ಗೆ ಅರ್ಥನೇ ಆಗ್ತಿಲ್ಲ. ಪ್ರಶ್ನೆ ಮಾಡಬಾರ್ದು, ಮೊದಲು ಮುಟ್ಟು. ಇದಲ್ಲ, ಇದು ಈ ಬೆರಳು ಮುಟ್ಟಬೇಕು. ಇದು ಗೆಳತಿ, ನಿಮ್ ಮನ್ಸಲ್ಲಿ ಏನೋ ಇದೆ, ಅದಕ್ಕೆ ಅದೇ ಬೆರಳನ್ನ ಮುಟ್ಬೇಕು ಅಂತ ಹೇಳ್ತಿದ್ದೀರಲ್ವಾ? ಅಂದ್ಮೇಲೆ ಇದೆಲ್ಲ ಯಾಕೆ? ನೇರವಾಗಿ ವಿಷಯ ಏನಿದೆ ಅದನ್ನ ಹೇಳಿ. ಅದು ಏನಂದ್ರೆ, ಅದು ಫ್ರೆಂಡು, ಅದು ಗೆಳತಿ ನೀವೇ ತಾನೇ ಹೇಳಿದ್ದು ಫ್ರೆಂಡ್ಸ್ ಮಧ್ಯೆ ಏನು ಸಂಕೋಚ ಇರಬಾರ್ದು ಅಂತ. ಅದೇನಿದೆ ನೇರವಾಗಿ ಹೇಳಿ. ಯಾಕೋ ಒಂಚೂರು ಧೈರ್ಯ ಸಾಲ್ತಿಲ್ಲ ಫ್ರೆಂಡು. ಇರ್ಲಿ, ನೀನ್ ಇವಾಗ ಹೊರಡು, ಸಾಯಂಕಾಲ ಹೇಳ್ತೀನಿ. ನಿಮಗೆ ಧೈರ್ಯ ಸಾಲ್ತಿಲ್ವಾ? ಎಂತ ಸ್ಟೇಟ್ಮೆಂಟ್ ಗೆಳತಿ, ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದೇ ಬಾಕಿ. ಬಿಡ್ತು ಅನ್ನೋ, ಎಂತ ಮಾತಾಡ್ತೀಯ ನೋಡ್ ನೀನು. ಬಿಡ್ತು ತಮಾಷೆ ಮಾಡ್ದೆ ಗೆಳತಿ. ಇಂಥ ವಿಷಯದಲ್ಲಿ ತಮಾಷೆನೂ ಬೇಡ, ಎಂತದು ಬೇಡ. ಸರಿ, ಅದೇನ್ ಹೇಳ್ತಿರೋ ಹೇಳಿ ಗೆಳತಿ. ನಾ ಹೇಳದ್ನಲ್ಲ, ಈಗ ನೀವಿಬ್ರು ಹೋಗಿ ನಿಮ್ ಕೆಲ್ಸ ಮುಗಿಸ್ಕೊಳ್ಳಿ, ನಾ ಸಂಜೆ ಹೇಳ್ತೀನಿ. ಆದಿಯವ್ರೆ, ಹೊರಡೋಣ. ಪೂಜಾ ತಗೋ, ಈ ಡ್ರೆಸ್ ಹಾಕೋ, ಚೆನ್ನಾಗಿ ಕಾಣಿಸ್ತೀವಿ. ಇದ್ಯಾಕೆ ಮನೆ ಹಾಕೋ ಬಟ್ಟೆ ಹಾಕೊಂಡಿದ್ದೀನಲ್ವಾ? ಪೂಜಾ ಪ್ಲೀಸ್, ಮನೇಲಿದ್ದಾಗ ಮನೆ ಬಟ್ಟೆ ಹಾಕೋಬೇಕು, ಹೊರಗಡೆ ಹೋಗ್ಬೇಕಾದ್ರೆ ಇದನ್ನೇ ಯಾಕೆ ಹಾಕೋಬೇಕು? ಹೊರಗಡೆನಾ? ಎಸ್ ಪೂಜಾ, ಇವತ್ ನಾನು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಾಯ್ತು ಪೂಜಾ? ಹೊರಗಡೆ ಹೋಗೋಣ ಅಂತಂದ್ರೆ ನೋಡಿದ್ರೆ ನಿನ್ ಮುಖದಲ್ಲಿ ಖುಷಿನೇ ಇಲ್ಲ. ಯಾಕೆ, ನನ್ ಮೇಲೆ ಕೋಪನಾ? ಕೋಪನಾ? ಹಾಗೇನಿಲ್ಲ ಅಪ್ಪ, ನಾನ್ ಯಾಕೆ ನಿನ್ ಮೇಲೆ ಕೋಪ ಮಾಡ್ಕೋಬೇಕು? ಅದೇ ನೆನ್ನೆ ನಿನ್ನ ಹತ್ರ ಸ್ವಲ್ಪ ರೂಢಾಗಿ ನಡ್ಕೊಂಡೆ, ಅದಕ್ಕೆ ಏನಾದ್ರೂ ಕೋಪ ಬಂದಿದ್ಯಾ ಅಂತ. ಓ ಅದಾ, ಕೋಪ ಬಂದಿದ್ ನಿಜ, ಆದ್ರೆ ಇವಾಗಿಲ್ಲ. ನೆನ್ನೆಗೆ, ನಾಳೆಗೆ. ಅಬ್ಬಾ,
ಫೈನಲಿ ನಿನ್ಗೆ ನನ್ ಮೇಲೆ ಕೋಪ ಇಲ್ವಲ್ಲ, ಅಷ್ಟು ಸಾಕು. ಪಾಪ ಕಿಶನ್ ನೀನು, ನಿನ್ಗದ್ ಏನ್ ಟೆನ್ಷನ್ ಇತ್ತೋ ಏನೋ. ಅದೆಲ್ಲ ಬಿಡು, ನಿನ್ನೆ ಕ್ಲೈಂಟ್ ಮೀಟಿಂಗ್ ಇತ್ತು ಅಂತ ಅಂದಲ್ಲ, ಹೇಗಾಯ್ತು? ಚೆನ್ನಾಗಾಯ್ತಾ? ಹಾ ಪೂಜಾ, ಚೆನ್ನಾಗಾಯ್ತು. ಅಲ್ಲ ಅದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಏನಾದ್ರು ಡೌಟಾ ನನ್ ಮೇಲೆ? ಹೇ ಇಲ್ಲ ಕಣೋ, ನಾನ್ ಯಾಕೆ ನಿನ್ ಮೇಲೆ ಡೌಟ್ ಪಡ್ಲಿ? ನಿನ್ ಫ್ರೆಂಡ್ಸ್ ಗಂಡಂದ್ರೆಲ್ಲ ತುಂಬಾನೇ ಸುಳ್ಳು ಹೇಳ್ತಾರೆ, ಬಟ್ ನೀನ್ ಯಾವತ್ತೂ ಹಾಗೆ ಮಾಡಿಲ್ಲ. ನನ್ ಚಿನ್ನ ಕಣೋ, ಚಿನ್ನ. ಸರಿ, ನಾನು ರೆಡಿಯಾಗಿ ಬರ್ತೀನಿ. ಪೂಜಾ, ರಿಯಲಿ ಸಾರಿ. ನಿನ್ ನಂಬಿಕೆಗೆ ನಾನು ಮೋಸ ಮಾಡಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಕಾರ್ನಲ್ಲೇ ಬರ್ಬೋದಾಗಿತ್ತು, ಬಟ್ ಏನ್ ಮಾಡ್ಲಿ, ಪೆಟ್ರೋಲ್ಗೆ ಅಂತ ಒಂದಿಷ್ಟು ಎಕ್ಸ್ಪೆನ್ಸ್ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಅದೇನಾದ್ರೂ ಕ್ರಾಸ್ ಆಗ್ಬಿಟ್ರೆ, ಜಾಸ್ತಿ ಏನಾದ್ರೂ ಆಗ್ಬಿಟ್ರೆ ಅಷ್ಟೇ ಸತ್ತೆ. ಈ ತಿಂಗಳು ತುಂಬಾನೇ ಕಷ್ಟ ಆಗ್ಬಿಡತ್ತೆ. ಇಡೀ ತಿಂಗಳು ಒಂಥರ ಅಡ್ಜಸ್ಟ್ಮೆಂಟ್ ನಲ್ಲೇ ನಡೆಸ್ಬೇಕು. ಏನಪ್ಪ ಮಾಡೋದು? ಹೊಟ್ಟೆ ಬೇರೆ ಹಸುವಾಗ್ತಿದೆ, ಏನಾದ್ರೂ ತಿನ್ಲೇಬೇಕು ಇವಾಗ. ಇಲ್ಲೇ ಹೋಗ್ತಿನ್ಲ? ಅಯ್ಯೋ ಬೇಡಪ್ಪ, ಇಲ್ಲಿ ತಿನ್ನೋ ಅಷ್ಟೆಲ್ಲ ಬಡ್ಜೆಟ್ ಇಲ್ಲ. ಇಲ್ಲೇನಾದ್ರೂ ತಿಂದ್ರೆ ಅಷ್ಟೇ ಇರೋ ಬರೋ ಕಾಸೆಲ್ಲ ಖಾಲಿ ಆಗ್ಬಿಡತ್ತೆ. ಆಮೇಲೆ ಈ ತಿಂಗಳು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡತ್ತೆ. ಬೇಡ, ಈ ಶ್ರೇಷ್ಠನೋ ಎಲ್ಲಾ ಕಾರ್ಡುಗಳು ತಗೊಂಡೋಗ್ಬಿಟ್ಟಿದ್ದಾವೆ. ಇನ್ನೆಲ್ಲಾದ್ರೂ ನೋಡೋಣ. ಯಪ್ಪ, ಈ ಹೋಟೆಲ್ ನನ್ ಸ್ಟ್ಯಾಂಡರ್ಡ್ಗಂತೂ ಇಲ್ಲ. ಓ, ಇವನಿಗೆ ಬೇರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ನ. ಹಾಯ್, ಸೊ ಸಾರಿ, ಅದು ಯಾವುದೋ ಕೆಲಸದಲ್ಲಿ ಮರ್ತ್ಬಿಟ್ಟೆ. ಅದೇ ನಾನು ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡ್ತೀಯಾ? ಹಾ, ಓಕೆ, ಸರಿ, ಬಾಯ್. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಹೇಗಾದ್ರೂ ಮಾಡಿ ಎಲ್ಲ ವಿಷಯನೂ ಹೇಳ್ಬೇಕು, ಬಟ್ ಸುಳ್ಳು ಹೇಳಿದೀನಿ ಅಂತ ಗೊತ್ತಾದ್ರೆ ಖಂಡಿತ ಕೋಪ ಮಾಡ್ಕೋತಾಳೆ. ಏನ್ ಮಾಡ್ಲಿ? ಹಾ, ಅಣ್ಣನ್ ಕಾಲ್ ಮಾಡ್ತೀನಿ, ಅವನು ಏನಾದ್ರು ಹೇಳ್ಬೋದು. ಪೂಜಾ, ನೀನೊಂದು ಕೆಲಸ ಮಾಡು, ನೀನ್ ಹೋಗಿರು, ನಾನು ಫೋನ್ ಮಾಡಿ ಬರ್ತೀನಿ. ಹಾ ಕಿಶನ್, ಹೇಳು. ಅಣ್ಣ ಎಲ್ಲಿದ್ಯಾ? ಕಿಶನ್, ನಾನಿವಾಗ ಎಲ್ಲಿದ್ದೀನಿ ಅನ್ನೋದು ಇಂಪಾರ್ಟೆಂಟಾ ಹೇಳು? ಇಲ್ಲ ತಾನೇ? ನೀನ್ ಕಾಲ್ ಮಾಡಿದ್ ಏನ್ ವಿಷಯ ಅದನ್ನ ಹೇಳು. ಅಣ್ಣ, ಅದು ಪೂಜನ್ನ ಪಾರ್ಕಿಗೆ ಕರ್ಕೊಂಡ್ ಬಂದಿದ್ದೀನಿ, ಎಲ್ಲ ವಿಷಯ ಹೇಳ್ಬೇಡಣ ಅಂತ. ಅಲ್ಲ, ಅವಳ ನೋಡ್ತಿದ್ರೇನೆ ನನಗೆ ಈ ವಿಷಯ ಹೇಳೋದಕ್ಕೆ ಭಯ ಆಗ್ತಿದ್ಯಣ್ಣ. ಪೂಜನ ಹತ್ರ ಹೇಳೋಕ್ ಭಯನಾ? ಈ ಭಯ ಬೆಟ್ಟಿಂಗ್ ಆಡೋವಾಗ ಯಾಕಿರ್ಲಿಲ್ಲ ಕಿಶನ್? ಅಣ್ಣ ಪ್ಲೀಸ್, ಏನೋ ಹೇಳ್ಬೇಡ. ಹೌದು, ತಪ್ಪು ಮಾಡಿದ್ದೀನಿ, ಈಗ ಅದೆಲ್ಲ ಬಿಟ್ಬಿಡು ನೀನು. ಈಗ ಹೇಗ್ ಡೀಲ್ ಮಾಡೋದು ಅಂತ ಹೇಳೋಣ. ನೋಡು ಕಿಶನ್, ನಿನ್ ಹತ್ರ ಇರೋದು ಒಂದೇ ಆಪ್ಷನ್, ಪೂಜನ್ ಹತ್ರ ಸತ್ಯ ಹೇಳೋದು. ಅಲ್ಲಣ್ಣ, ಅವಳೇನಾದ್ರು ನನ್ನ ಕೋಪದಲ್ಲಿ ಹೊಡೆದ್ಬಿಟ್ರೆ ಏನ್ ಮಾಡೋದು ಅಂತ. ಹೊಡೆದ್ರೆ ಹೊಡ್ಸ್ಕೋ, ನೀನ್ ಹೆಂಡತಿ ತಾನೆ. ತಪ್ಪು ಮಾಡಿದ್ಮೇಲೆ ಅದೇ ತಿನ್ಲೇಬೇಕು. ನೋಡು ಕಿಶನ್, ನೀನ್ ಹೋಗಿ ನೇರವಾಗಿ ಎಲ್ಲಾನು ಹೇಳು, ಅವಳು ಏನು ಮಾಡಲ್ಲ, ಸರಿನಾ? ಕೊಡಿ, ಇಲ್ಲಿ ಕಿಶನ್ ಹತ್ರ ಮಾತಾಡ್ತಿದ್ದೀರಲ್ಲ, ಮಾತಾಡಿ, ನಾನು ತಗೊಂಡ್ ಹೋಗ್ತೀನಿ. ಅಯ್ಯೋ ಭಾಗ್ಯವ್ರೆ, ನಾನು ಕಿಶನ್ ಹತ್ರ ಮಾತಾಡಿದ್ದಾಯ್ತು. ಅಣ್ಣ, ಅವನು ನಿಮ್ ತಂಗಿನ ಕರ್ಕೊಂಡು ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಕೊಡಿ. ಹೊರಗಡೆನಾ? ಏನ್ ವಿಶೇಷ ಅಂತೆ? ಅದೇ ನಿನ್ನೆ ಆಗಿರೋ ವಿಷಯಕ್ಕೆ ಕಾರಣ ಏನು ಅಂತ ಹೇಳಕ್ಕೆ. ಪೂಜಾ ಹತ್ರನಾ? ಬೇಡ ಬೇಡ, ಹೇಳೋದ್ ಬೇಡ ಅಂತ ಹೇಳಿ. ಇಲ್ಲ, ಏನೇ ಆದ್ರೂ ಈ ವಿಷಯನ ಮುಚ್ಚಿಡೋದ್ ಬೇಡ. ಗಂಡ ಆದವನು
ಎಲ್ಲ ವಿಷಯನೂ, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದೆಲ್ಲವನ್ನ ಹೆಂಡತಿ ಹತ್ರ ಹೇಳ್ಕೊಂಡಾಗ್ಲೇ ಆ ಸಂಸಾರ ಆನಂದ ಸಾಗರ ಆಗಿರೋದು. ಬಾಬಾ ಈ ತರ ಎಲ್ಲ ಯೋಚನೆ ಮಾಡ್ತೀರಾ? ಅಂದ್ರೆ ನಿಮ್ ಮಾತಿನ ಅರ್ಥ ನನಗೆ ಈ ತರ ಯೋಚನೆ ಮಾಡಕ್ ಬರಲ್ಲ ಅಂತನಾ? ಅಯ್ಯೋ, ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ಆದ್ರೂ ನಿಮ್ ಮಾತ್ ಕೇಳಿ ತುಂಬಾನೇ ಖುಷಿ ಆಯ್ತು. ಎಲ್ಲಾ ಗಂಡ್ಮಕ್ಳು ನಿಮ್ ತರಾನೇ ಯೋಚನೆ ಮಾಡಿದ್ರೆ ಈ ಡೈವರ್ಸ್ ಅನ್ನೋದೇ ಬರೋದಿಲ್ಲ, ಹೆಣ್ಮಕ್ಳಿಗೆ ಕಷ್ಟನೂ ಇರೋದಿಲ್ಲ. ಯಾಕಪ್ಪ ಇಷ್ಟೊಂದು ಸುಸ್ತಾಗಿದ್ಯಾ? ತಗೋ ಈ ಪ್ರಸಾದ. ಪುರೋಹಿತೆ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನ್ಗೆ ಎಷ್ಟು ಹಸುವಾಗ್ತಿತ್ತು ಗೊತ್ತಾ? ಥ್ಯಾಂಕ್ ಯು ಪುರೋಹಿತ್ರೆ. ಇನ್ನೊಂದು ಸ್ವಲ್ಪ ಸಿಗತ್ತಾ? ಪುರೋಹಿತ್ರೆ, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನೋಡಪ್ಪ, ನೀನ್ ಥ್ಯಾಂಕ್ಸ್ ಹೇಳೋ ಆಗಿದ್ರೆ ನನ್ಗಲ್ಲ, ಪ್ರಸಾದ ಕೊಟ್ಟವರಿಗೆ ಹೇಳಿದೆ. ನೋಡಿ ಅಲ್ಲಿದ್ದಾರೆ. ಅಯ್ಯೋ ಅದೇವ್ರೆ, ಯಾಕೆ ಅಷ್ಟೊಂದು ಕಷ್ಟ ಪಡ್ತಿದ್ದೀರಾ? ಕೊಡಿ, ನಾನು ತಿನ್ನಿಸ್ತೀನಿ. ಯಾರಾದ್ರೂ ನೋಡಿದ್ರೆ ಏನಾದ್ರು ಅಂತಾರೆ ಅಂತನಾ? ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಿದ್ದೀರಿ? ನೀವೇನು ಅಂತ ನನಗ್ ಗೊತ್ತು, ನಾನೇನು ಅಂತ ನಿಮಗ್ ಗೊತ್ತು. ಕೊಡಿ ಕೊಡಿ. ಏನು ಇಲ್ಲ ತಾಂಡವ್, ಆದಿ ಮತ್ತೆ ಭಾಗ್ಯದ ನಡುವೆ ಅಫೇರ್ ನಡೀತಿದೆ ಅಷ್ಟೇ. ಅವನು ಈ ತರ ಬೀದಿ ಬೀದಿ ಸುತ್ತಿದ್ರೆ ಆದಿ ಮನೆಯಿಂದ ದೂರ ಆಗ್ತಾನೆ. ಅವಾಗ ಅವನ ಆಸ್ತಿ ಎಲ್ಲ ಅವಳ ಕೈಯಲ್ಲಿ ಸೇರುತ್ತೆ. ದೇವ್ರೆ, ನಮ್ಮಮ್ಮ ಯಾವಾಗ್ಲೂ ಹೀಗೆ ತಿನ್ನಿಸ್ತಾ ಇರೋದೇ ನಮ್ಗೆ. ನಿನಗೆ ಪ್ರೀತಿ ಬೇಡ ಅನ್ಸ್ಬೋದು, ಆದ್ರೆ ನಿನ್ನ ಹೃದಯಕ್ಕೆ ಬೇಕೇ ಬೇಕು ಅನ್ಸುತ್ತೆ. ಸುತ್ತ 100 ಜನ ಇದ್ರು ಅವ್ರು ಯಾರು ನಿನಗೆ ಕಾಣಿಸೋದಿಲ್ಲ. ಅವಾಗ ಅವಳು ಮಾತ್ರ ಕಾಣಿಸ್ತಿರ್ತಾರೆ. ಅಂತವಳು ಸಿಕ್ಕಾಗ ನಿನ್ ಮನಸ್ಸನ್ನು ಕೇಳ್ಕ, ಅದೇ ಹೇಳುತ್ತೆ ಅದು ಪ್ರೀತಿ ಅಂತ. ಛೇ, ನನ್ಗ್ಯಾಕೆ ಇದೆಲ್ಲ ನೆನಪಾಗ್ತಾ ಇದೆ? ನಾನು ಯಾಕೆ ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ? ತಪ್ಪು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಯಾಕೆ? ಎಷ್ಟ್ ದಿನ ಆಗಿತ್ತು ಹೊರಗಡೆ ಬಂದು, ಇವತ್ ಕರ್ಕೊಂಡ್ ಬಂದಿದ್ಯಲ್ಲ, ತುಂಬಾ
ಖುಷಿ ಆಯ್ತು. ನನ್ಗೋಸ್ಕರ ಟೈಮ್ ಮಾಡ್ಕೊಂಡಿದ್ಕೆ ಥ್ಯಾಂಕ್ಸ್ ಹೇಳ್ದೆ. ಅದ್ ಸರಿ, ಅದೇನೋ ಮಾತಾಡ್ಬೇಕು ಅಂದಲ್ಲ, ಈಗ ಮಾತಾಡು. ಕಿಶನ್, ನೀನ್ ನಂಗೆ ವಿಷಯ ಹೇಳಕ್ಕಿಂತ ಮುಂಚೆ ನಾನ್ ನಿಂಗೇನೋ ಒಂದ್ ಕೇಳ್ತೀನಿ, ಆಗ್ಬೋದಾ? ಹಾ ಪೂಜಾ, ಕೇಳು. ಸುತ್ತಮುತ್ತ ಯಾರು ನೋಡ್ತಿಲ್ಲ, ಏನೋ ಒಂದ್ ಕೇಳಲಾ? ಕೇಳು ಪೂಜಾ, ಅದೇನು ಅಂತ. ಅಲ್ಲಿ ನೋಡು. ಜೋಕಾಲಿ. ಯಾವಾಗ್ಲೂ ಮಕ್ಳು ಆಟ ಆಡ್ತಿರ್ತಾರೆ, ಅದನ್ನ ನೋಡ್ ನಂಗೂ ತುಂಬಾ ಆಸೆ ಆಗುತ್ತೆ. ಬಟ್ ಅವ್ರು ಇರ್ತಾರಲ್ವಾ, ಆಡೋದಕ್ ಬಿಡಲ್ಲ ಅಂತಾರೆ. ಇವಾಗ ಯಾರು ಇಲ್ಲ, ನನ್ಗೆ ಆಡ್ಬೇಕು ಅಂತ ತುಂಬಾ ಆಸೆ. ನಾನ್ ಆಡ್ಲಾ? ನೀನ್ ತೂಗ್ತೀಯಾ? ಹಾ. ಸರಿ, ಅದೇನೋ ಹೇಳ್ಬೇಕು ಅಂದಲ್ಲ, ಈಗ ಹೇಳು. ಹೇಳ್ತೀನಿ, ಬಟ್ ನೀನ್ ಕೋಪ ಮಾಡ್ಕೋಬಾರ್ದು. ಕೋಪನ? ಛೆ, ನಾನ್ಯಾಕೆ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ? ನೀನ್ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ, ಅದೇನಂತ ಆರಾಮಾಗಿ ಹೇಳು. ಅದು ನಿನ್ನೆ ಆದಿ ಅಣ್ಣ ಮತ್ತೆ ತನ್ಮಯ್ ಮೈಸೂರ್ಗೆ ಬಾಕ್ಸಿಂಗ್ ಕಾಂಪಿಟೇಷನ್ ಹೋಗಿರ್ಲಿಲ್ಲ. ಅದು ಅವರು ಕಿಡ್ನಾಪ್ ಆಗಿದ್ರು. ಕಿಶನ್, ಏನೋ ಹೇಳ್ತಿದ್ಯಾ? ನಾನು ನಿಜಾನೇ ಹೇಳ್ತಿದ್ದೀನಿ. ಆದ್ರೆ ಇನ್ನೊಂದು ವಿಷಯ, ಅವ್ರು ಕಿಡ್ನಾಪ್ ಆಗೋದಕ್ಕೆ ನಾನೇ ಕಾರಣ. ಅದೇವ್ರೆ, ನೀವೇ ಎಲ್ಲಾನು ಮಾತಾಡ್ಬೇಕು. ಏನ್ ಹೇಳ್ತಾ ಇದ್ದೀರಿ ಭಾಗ್ಯ ಅವರೇ? ನೀವು ಈ ಕೆಲ್ಸಕ್ಕೆ ಬಾಸು, ನೀವೇ ಮಾತಾಡ್ಬೇಕು. ನಾನು ಏನಾದ್ರು ನಿಮ್ಮ ಅಸಿಸ್ಟೆಂಟ್ ಇರ್ತೀನಿ ಅಷ್ಟೇ. ಅದೇವ್ರೆ, ನೀವೇ ಹೀಗೆ ಅಂದ್ಬಿಟ್ರೆ ಹೇಗೆ? ಅಲ್ಲ ಭಾಗ್ಯ ಅವರೇ, ನಿಮ್ಗೆ ನೀವು ಮಾತಾಡಿ. ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಿದ್ರೆ ನಾನು ಮಾಡ್ತೀನಿ. ತಾಂಡವ್, ಅವ್ರ ನಿಮ್ ಎಕ್ಸ್ ವೈಫ್ ಭಾಗ್ಯ ಅಲ್ವಾ? ಯಾರೋ ಗಂಡಸಿನ ಜೊತೆಗಿದ್ದಾರೆ. ಯಾವನಿಗೆ ಗೊತ್ತು? ಇದು ಅವ್ರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಒಂದ್ಸಲ ಕೇಳ್ಕೊಂಡ್ ಬರ್ತೀಯ? ಒಂದ್ ಸೆಕೆಂಡ್. ಅವ್ರೇನೋ ಅಡಿಗೆ ಕಾಂಟ್ರಾಕ್ಟ್ ತಗೊಳಕ್ ಬಂದಿದಾರಂತೆ. ನಮ್ಗೆ ಲಂಚ್ ಪ್ರೊವೈಡ್ ಮಾಡ್ತಾರಂತೆ. ಅದ್ರದ್ದು ಕಾಂಟ್ರಾಕ್ಟ್ ಕೇಳಕ್ ಬಂದಿದಾರಂತೆ. ಫ್ರೆಂಡ್, ಅದೇನು ಗೊತ್ತಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಅದೇನು ಅಂದ್ರೆ, ನೀನು ಈ ತರ ಎಲ್ಲ ಹೇಳ್ಬಿಟ್ರೆ ಅವನಿಗೆ ಮುಜುಗರ ಆಗಲ್ವಾ ಪಾಪ? ಹೇಗ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಲ್ಲ, ನೇರವಾಗಿ ವಿಷಯಕ್ಕೆ ಬಂದು ಕೇಳೇ ಬಿಡ್ಲಾ, ಅಥವಾ ಬೇರೆ ರೀತಿ ಕೇಳಲಾ? ಹೇಗ್ ಕೇಳಿ? ಒಂದ್ ಕೆಲ್ಸ ಮಾಡೋಣ, ಎರಡೂ ತರ ಅಭ್ಯಾಸ ಮಾಡ್ಕೊಳ್ಳೋಣ. ಆಮೇಲೆ ಯಾವ್ದು ಸರಿ ಹೋಗುತ್ತೋ ಆ ತರ ಕೇಳೋಣ. ಫ್ರೆಂಡು, ಅದೇನು ಅಂದ್ರೆ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಹೇಳಿ ಗೆಳತಿ, ಆಗಿಂದ ನೋಡ್ತಾ ಇದ್ದೀನಿ ಏನೋ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೀರಾ. ಹೇಳಿ. ಹೌದೌದು, ಅದೇನು ಅಂದ್ರೆ, ಅದು ಅದು ನೀನು
ಏನ್ ಅದು ನೀವ್ ಅದು ಅಂತ ಹೇಳಿ ನಿಲ್ಲಿಸ್ಬಿಟ್ರೆ ನನಗೆ ಹೇಗ್ ಗೊತ್ತಾಗ್ಬೇಕು ಗೆಳತಿ? ಏನ್ ವಿಷಯ ಹೇಳಿ. ಇಲ್ಲ ಹೇಳ್ತೀನಿ ಅದು ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡು. ಹೇಗಾದ್ರೂ ಪರವಾಗಿಲ್ಲ, ಹೇಳಿ ಗೆಳತಿ. ಅಲ್ಲ ಈ ಅಮ್ಮಂಗ್ ಏನಾಗಿದೆ ಅಂತ ಯಾಕೆ ಹಿಂಗ ಆಡ್ತಿದಾರೆ? ಹೇಳ್ತೀನಿ ಮಹಾರಾಜ, ಹೇಳೇ ಬಿಡ್ತೀನಿ ಮಹಾರಾಜ. ದೀಪ್ತಿಯಮ್ಮ ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ ಆಡ್ತಿದ್ದೀರಾ? ನನಗೇನಾಗಿದೆ? ನಾ ಏನ್ ಮಾಡ್ದೆ? ಅಲ್ಲ ಆ ಕಡೆ ಈ ಕಡೆ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇದ್ರಿ. ನಾಟಕ ಮಾಡ್ತಾ ಇದ್ದೀನಿ. ನಮ್ಮ ಮಹಿಳಾ ಸಂಘದವರೆಲ್ಲ ಸೇರಿ ನಾಟಕ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅದರದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನೋಡಿ ಸುನಂದ, ನೀವಿಲ್ಲಿ ಈ ತರ ನಿಂತಿದ್ರೆ ನನಗೆ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ. ನೀವು ಹೋಗಿ. ಅಲ್ಲ ದೀಪ್ತಿಯಮ್ಮ ಯಾಕೆ ಹಿಂಗ ಆಡ್ತಿ? ನೀವು ಹೋಗಿ ಅಂದ್ರೆ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ. ನೀವು ಹೋಗಿ. ನೀವು ಹೊರಡಿ ಹೇಳ್ತೀನಿ.